ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಚಿ ಯೂಟ್ಯೂಬ್ ಚಾನಲ್. ಡೆಕಾಯಿಟ್ ಇದು ಹಡ್ವಿಶೇಷ್ ಮತ್ತು ಮೃಣಾಲ್ ಅವರು ಆ್ಯಕ್ಟ್ ಮಾಡಿರುವ ಶನಿಲ್ ಡಿಯೋ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾದ ಒನ್ಲೈನ್ ವಿಚಾರಕ್ಕೆ ಬಂದರೆ ಹರಿ ಮತ್ತು ಸರಸ್ವತಿ ಇಬ್ಬರು ಇಂಟೆನ್ಸ್ ಲವಲ್ಲಿ ಇರ್ತಾರೆ. ಆದರೆ ಯಾವುದೋ ಒಂದು ಕಾರಣಕ್ಕೆ ಸರಸ್ವತಿನೇ ಹರಿನ ಜೈಲಲ್ಲಿ ಇರೋ ಹಾಗೆ ಮಾಡ್ತಾಳೆ. ಯಾಕೆ ಜೈಲಿಗೆ ಹೋಗೋ ಸಿಚುಯೇಷನ್ ಬಂತು, ಜೈಲಿಗೆ ಹೋದ್ಮೇಲೆ ಹರಿ ಲೈಫ್ ಏನಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ಇವನ್ನೆಲ್ಲ ತಿಳ್ಕೊಬೇಕು ಅಂತಾರೆ ನೀವು ಸಿನಿಮಾ ನೋಡಲೇಬೇಕು. ಬನ್ನಿ ಸಿನಿಮಾ ಹೇಗಿದೆ ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇವರ ಆ್ಯಕ್ಷನ್ ಥ್ರಿಲ್ಲರ್. ಅಲ್ಲಿ ಲವ್ ಸ್ಟೋರೀಸ್ನ ತೋರಿಸಿರೋದು ಅಂದರೆ ಸಿನಿಮಾ ಒಂದು ಪ್ರೇಮ ಕಥೆನೇ, ಆದರೆ ಈ ಬ್ಯಾಕ್ ಡ್ರಾಪ್ ಅಲ್ಲಿ ಹೇಳಿರೋದು ಇಂಟ್ರೆಸ್ಟಿಂಗ್ ಮತ್ತು ನನಗೆ ಫ್ರೆಶ್ ಅಂತ ಅನ್ನಿಸ್ತು. ಬಿಕಾಸ್ ಸಿಚುಯೇಷನ್ನ ಸಿನಿಮಾದಲ್ಲಿ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಸರಸ್ವತಿನೇ ಹರಿನ ಜೈಲಲ್ಲಿ ಇರೋ ಹಾಗೆ ಮಾಡ್ತಾಳೆ ಅಂದ ತಕ್ಷಣ ಡ್ರಾಮಾ ಬಿಲ್ಡ್ ಆಗುತ್ತೆ. ಯಾಕೆ ಏನು ಅಂತ ಆ ಎಲ್ಲ ವಿಷಯನ ಆದಷ್ಟು ಓಲ್ಡ್ ಮಾಡಿ ಇಟ್ಟು ಪ್ರಾಪರ್ ಟೈಮಲ್ಲಿ ರಿವೀಲ್ ಮಾಡ್ತಾರೆ. ಅದು ಇಷ್ಟ ಆಯಿತು. ಫಸ್ಟ್ ಆಫ್ ಪೂರ್ತಿ ಸಿನಿಮಾದ ಟೋನ್ ಹೇಗಿರುತ್ತೋ ಮತ್ತು ಕ್ಯಾರೆಕ್ಟರ್ಸ್ನ ಆ ವರ್ಲ್ಡ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇಂಟರ್ವಲ್ ಸೀನ್ಗೆ ಚೆನ್ನಾಗಿ ಬರೆದಿದ್ದಾರೆ. ಇನ್ಫ್ಯಾಕ್ಟ್ ಒಳ್ಳೆ ಪಾಯಿಂಟಲ್ಲೇ ಎಂಡ್ ಆಗುತ್ತೆ. ಅಂದರೆ ಸೆಕೆಂಡ್ ಹಾಫಲ್ಲಿ ಸ್ಟೋರಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಒಂದು ಒಳ್ಳೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡುತ್ತೆ ಫಸ್ಟ್ ಹಾಫ್ ಅಂತ ಹೇಳ್ಬೋದು. ಈ ಸಿನಿಮಾ ನೋಡ್ತಿರುವಾಗ ನೀವು ಗೆಸ್ ಮಾಡ್ತೀರಾ, ಏನಾದರೂ ಆಗಿ ಇರುತ್ತೆ ಅದಕ್ಕೆ ಹಾಗೆ ಮಾಡ್ತಿದ್ದಾಳೆ ಅಂತ. ಅದು ಕರೆಕ್ಟೇ, ಆದರೆ ಹೇಗಾಯಿತು ಏನಾಯಿತು ಅನ್ನೋ ಪಾಯಿಂಟ್ನ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಬರ್ಕೊಂಡಿದ್ರೆ ಇದೊಂಥರ ಕ್ಲಾಸಿಕ್ ಸಿನಿಮಾ ಆಗಿರೋದು ಅಂತ ಅನಿಸ್ತು. ಚೆನ್ನಾಗಿಲ್ಲ ಅಂತಲ್ಲ, ಐಡಿಯಾ ಚೆನ್ನಾಗಿದೆ, ಕ್ಯಾರೆಕ್ಟರ್ಸ್ನ ಬಿಲ್ಡ್ ಮಾಡಿರೋ ರೀತಿ ಚೆನ್ನಾಗಿದೆ, ಡ್ರಾಮಾ ಕೂಡ ಬಟ್ ಆ ಒಂದು ಎಮೋಷ್ನಲ್ ಕನೆಕ್ಷನ್ ಅನ್ನೋದು ಪೇಪರ್ ಮೇಲೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತಾನೆ ಅನ್ನಿಸ್ತು. ಬಟ್ ಸ್ಕ್ರೀನ್ ಮೇಲೆ ನೋಡುವಾಗ ಅಷ್ಟು ಎಮೋಷನ್ ಅಂತ ಅನ್ನಿಸ್ಲಿಲ್ಲ. ಅದು ಯಾಕೆ ಹೀಗೆ ಅನ್ನಿಸ್ತು ಅಂದರೆ ಫಸ್ಟ್ ಹಾಫ್ ಅಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿರ್ತಾರೆ ಸಿನಿಮಾನ, ಹಾಗಾಗಿ ನನಗೆ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗ್ಬೋದಿತ್ತೇನೋ ಅಂತ ಅನ್ನಿಸ್ತು. ಪರ್ಫಾರ್ಮೆನ್ಸ್ ವೈಸ್ ಮೃಣಾಲ್ ಅವರು ಸೀತಾರಾಮ ಆದಮೇಲೆ ಆಯ್ನಾನ, ಈಗ ಇದು ತುಂಬ ಒಳ್ಳೆ ಪರ್ಫಾರ್ಮರ್ ಅವರು. ಕತೆಗೆ ಏನು ಬೇಕೋ, ನಾವು ಯಾವ ಎಮೋಷ್ನಲ್ ತೋರಿಸ್ಬೇಕು ಅಂತ ಪ್ರಾಪರ್ ಹೋಮ್ವರ್ಕ್ ಮಾಡಿರ್ತಾರೆ ಅವರು. ಅದಕ್ಕೆ ಅಷ್ಟು ಚೆನ್ನಾಗಿ ಅನಿಸುತ್ತೆ ನಮಗೆ. ಶೇಷ್ ಅವರು ಆ್ಯಸ್ ಯೂಶ್ವಲ್ ಕತೆಗೆ ಏನು ಬೇಕೋ ಅದನ್ನು ಪ್ರಾಪರಾಗಿ ಮಾಡಿದ್ದಾರೆ. ಇನ್ನು ಅನುರಾಗ್ ಕಶ್ಯಪ್ ಮತ್ತು ಪ್ರಕಾಶ್ ರಾಜ್ ಅವರು ಇದ್ದಾರೆ. ಅವರ ರೋಲ್ಗೆ ಏನು ಬೇಕೋ ಅದಾಗಿದೆ. ಅನುರಾಗ್ ಕಶ್ಯಪ್ ಅವರ ರೋಲ್ನ ಇನ್ನೂ ಸ್ವಲ್ಪ ಬೆಟರ್ ಮಾಡ್ಬೋದಿತ್ತು. ಮ್ಯೂಸಿಕ್ ಚೆನ್ನಾಗಿ ಅನ್ನಿಸ್ತು ನನಗೆ. ಕತೆ ಹೋಗ್ತಿರೋ ಫ್ಲೋಗೆ ಪ್ರಾಪರಾಗಿ ಸೆಟ್ ಆಗಿದೆ. ಸೊ ಇಷ್ಟು ಈ ಮೂವಿಯ ರಿವ್ಯೂ ಆಗಿತ್ತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.